ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ SHಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು, 5ನೇ ತರಗತಿ ಭಾಗ 2 ಅಧ್ಯಾಯ 6 ತೂಕ ಮತ್ತು ಗಾತ್ರ, ಅದರಲ್ಲಿದು 8ನೇ ವಿಡಿಯೋ. ಹಾಗಾದರೆ ವಿದ್ಯಾರ್ಥಿಗಳು, ಗಾತ್ರ ಘನಫಲ ಬಗ್ಗೆ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ನೀವು ಈ ಘಟಕದ ಅಧ್ಯಯನದ ನಂತರ ಕೆಳಗಿನ ಸಾಮರ್ಥ್ಯಗಳನ್ನು ಗಳಿಸುವಿರಿ. ಹಾಗಾದರೆ ವಿದ್ಯಾರ್ಥಿಗಳು, ನೀವು ಈ ಘಟಕದ ಅಧ್ಯಾಯದ ನಂತರ ಏನು ಮಾಡ್ತೀರಾ? ಈ ಕೆಳಗಿನ ಸಾಮರ್ಥ್ಯಗಳನ್ನು ತಿಳಿದುಕೊಳ್ಳುವಿರಿ. ವಿದ್ಯಾರ್ಥಿಗಳೇ, ಮೊದಲನೇದು, ನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ಬಳಸುವ ಗಾತ್ರದ ದೊಡ್ಡ ಮತ್ತು ಗಾತ್ರದ ಚಿಕ್ಕ ಆದರ್ಶಮಾನಗಳನ್ನು ಪರಿಚಯ ಮಾಡಿಕೊಳ್ಳುವುದು. ಹಾಗಾದರೆ ವಿದ್ಯಾರ್ಥಿಗಳು, ನಾವು ನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಗಾತ್ರದ ದೊಡ್ಡ ಮತ್ತು ಗಾತ್ರದ ಚಿಕ್ಕ ಆದರ್ಶಮಾನಗಳನ್ನು ಪರಿಚಯ ಮಾಡಿಕೊಳ್ಳುತ್ತೇವೆ. ವಿದ್ಯಾರ್ಥಿಗಳೇ, ಎರಡನೇದು, ಗಾತ್ರದ ದೊಡ್ಡ ಮತ್ತು ಗಾತ್ರದ ಚಿಕ್ಕ ಆದರ್ಶಮಾನಗಳನ್ನು ಹೋಲಿಸಿ ಸಂಬಂಧೀಕರಿಸುವುದು. ಗಾತ್ರದ ದೊಡ್ಡ ಮತ್ತು ಗಾತ್ರದ ಚಿಕ್ಕ ಆದರ್ಶಮಾನಗಳನ್ನು ಹೋಲಿಸಿ ಸಂಬಂಧೀಕರಿಸ್ತಿರೋ ವಿದ್ಯಾರ್ಥಿಗಳೇ, ಅಂದರೆ ಅದನ್ನು ತಿಳಿದುಕೊಳ್ತಿರೋ ವಿದ್ಯಾರ್ಥಿಗಳೇ. ಮೂರನೇದು, ಗಣಿತದ ಮೂಲ ಕ್ರಿಯೆಗಳನ್ನು ಅನ್ವಯಿಸಿ ಗಾತ್ರದ ಆದರ್ಶಮಾನಗಳನ್ನು ಒಳಗೊಂಡ ಸಮಸ್ಯೆಗಳನ್ನು ಬಿಡಿಸುವುದು. ಹಾಗಾದರೆ ವಿದ್ಯಾರ್ಥಿಗಳೇ, ಗಣಿತದ ಮೂಲ ಕ್ರಿಯೆಗಳನ್ನು ಅನ್ವಯಿಸಿ ಅಂದರೆ ಉಪಯೋಗಿಸಿಕೊಂಡು ಗಾತ್ರದ ಆದರ್ಶಮಾನಗಳನ್ನು ಒಳಗೊಂಡ ಸಮಸ್ಯೆಗಳನ್ನು ಬಿಡಿಸುತ್ತಿರೋ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 2 ಚಿತ್ರ ಕೊಟ್ಟಿದ್ದಾರೆ, ನೋಡ್ಬೋದು. ಚಿತ್ರ 1 ಮತ್ತು ಚಿತ್ರ 2ರಲ್ಲಿ ಹಾಲು ತುಂಬಿರುವ 2 ಪಾತ್ರೆಗಳಿವೆ. ಇವೆರಡರಲ್ಲಿ ಯಾವ ಪಾತ್ರೆಯಲ್ಲಿ ಹೆಚ್ಚು ಹಾಲು ತುಂಬಿದೆ ಎಂದು ನೋಡುತ್ತಿದ್ದಂತೆ ಹೇಳಬಲ್ಲಿರ? ಒಂದೊಂದು ಪಾತ್ರೆಯಲ್ಲಿಯೂ ಎಷ್ಟೆಷ್ಟು ಹಾಲು ತುಂಬಿದೆ ಎಂದು ಅಂದಾಜು ಮಾಡಿ ಹೇಳಬಲ್ಲಿರ? ಸಾಧ್ಯವಿಲ್ಲ ಅಲ್ಲವೇ? ಹಾಗಾದರೆ ಚಿತ್ರ 1 ಮತ್ತು ಚಿತ್ರ 2ರಲ್ಲಿ ಹಾಲು ತುಂಬಿರುವ 2 ಪಾತ್ರೆಗಳಿವೆ ವಿದ್ಯಾರ್ಥಿಗಳೇ. ಇವೆರಡರಲ್ಲಿ ಯಾವ ಪಾತ್ರೆಯಲ್ಲಿ ಹೆಚ್ಚು ಹಾಲು ತುಂಬಿದೆ ಎಂದು ನೋಡುತ್ತಿದ್ದಂತೆ ಹೇಳಬಲ್ಲಿರ? ಹಾಗಾದರೆ ವಿದ್ಯಾರ್ಥಿಗಳೇ, ಈ 2 ಪಾತ್ರೆಯಲ್ಲಿ ಹೆಚ್ಚು ಹಾಲು ಯಾವುದು ತುಂಬಿದೆ ಅಂತ ನೀವು ಹೇಳಬಲ್ಲಿರ? ಒಂದು ಪಾತ್ರೆಯಲ್ಲಿಯೂ ಎಷ್ಟೆಷ್ಟು ಹಾಲು ತುಂಬಿದೆ ಎಂದು ಅಂದಾಜು ಮಾಡಿ ಹೇಳಬಲ್ಲಿರ? ಹಾಗಾದರೆ ವಿದ್ಯಾರ್ಥಿಗಳೇ, ಈ 2 ಪಾತ್ರೆಯಲ್ಲಿ ಎಷ್ಟೆಷ್ಟು ಅಂದಾಜು ಹಾಲು ತುಂಬಿದೆ ಅಂತ ನೀವು ಹೇಳಬಲ್ಲಿರ ವಿದ್ಯಾರ್ಥಿಗಳೇ? ಸಾಧ್ಯವಿಲ್ಲ ಅಲ್ಲವೇ ವಿದ್ಯಾರ್ಥಿಗಳೇ? ಹಾಗಾದರೆ ವಿದ್ಯಾರ್ಥಿಗಳೇ, ಯಾವ ಪಾತ್ರೆಯಲ್ಲಿ ಎಷ್ಟು ಹಾಲು ತುಂಬಿದೆ ಎಂದು ನಿಖರವಾಗಿ ತಿಳಿಯಲು ಆ ಪಾತ್ರೆಯಲ್ಲಿರುವ ಹಾಲಿನ ಗಾತ್ರ ಅಥವಾ ಘನಫಲವನ್ನು ಅಳತೆ ಮಾಡಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ, ಯಾವ ಪಾತ್ರೆಯಲ್ಲಿ ಎಷ್ಟು ಹಾಲು ತುಂಬಿದೆ ಎಂದು ನಿಖರವಾಗಿ ತಿಳಿಯಲು ನಾವೇನು ಮಾಡಬೇಕು? ಆ ಪಾತ್ರೆಯಲ್ಲಿರುವ ಹಾಲಿನ ಗಾತ್ರ ಅಥವಾ ಘನಫಲವನ್ನು ನಾವು ಅಳತೆ ಮಾಡಬೇಕು. ವಿದ್ಯಾರ್ಥಿಗಳೇ, ಒಂದು ಪಾತ್ರೆಯೊಳಗೆ ತುಂಬಿರುವ ದ್ರವದ ಮೊತ್ತವನ್ನು ಆ ದ್ರವದ ಗಾತ್ರ ಅಥವಾ ಘನಫಲ ಎನ್ನುತ್ತೇವೆ. ಹಾಗಾದರೆ ವಿದ್ಯಾರ್ಥಿಗಳು, ಒಂದು ಪಾತ್ರೆಯೊಳಗೆ ತುಂಬಿರುವ ದ್ರವದ ಮೊತ್ತವನ್ನು ಆ ದ್ರವದ ಗಾತ್ರ ಅಥವಾ ಘನಫಲ ಅಂತ ಕರಿತೇವೆ. ವಿದ್ಯಾರ್ಥಿಗಳೇ, ವಸ್ತುವಿನ ಗಾತ್ರ ಅಥವಾ ಘನಫಲವನ್ನು ಘನಮಾನದಲ್ಲಿ ಸೂಚಿಸುತ್ತೇವೆ. ವಸ್ತುವಿನ ಗಾತ್ರ ಅಥವಾ ಘನಫಲವನ್ನು ನಾವು ಏನು ಮಾಡ್ತೀವಿ? ಘನಮಾನದಲ್ಲಿ ಸೂಚಿಸುತ್ತೇವೆ. ವಿದ್ಯಾರ್ಥಿಗಳೇ, ದ್ರವದ ಗಾತ್ರ ಅಥವಾ ಘನಫಲವನ್ನು ಅಳೆಯುವ ಆದರ್ಶಮಾನ ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ, ದ್ರವದ ಗಾತ್ರ ಅಥವಾ ಘನಫಲವನ್ನು ಅಳೆಯುವ ಆದರ್ಶಮಾನ ಯಾವುದು? ಲೀಟರ್. ವಿದ್ಯಾರ್ಥಿಗಳೇ, ಹೆಚ್ಚು ಗಾತ್ರದ ದ್ರವಗಳನ್ನು ಅಳತೆ ಮಾಡಲು ಡೆಕಾಲೀಟರ್, ಹೆಕ್ಟೋಲೀಟರ್ ಮತ್ತು ಕಿಲೋಲೀಟರ್ ಎಂಬ ಆದರ್ಶಮಾನಗಳಿವೆ. ಹಾಗಾದರೆ ವಿದ್ಯಾರ್ಥಿಗಳು, ಹೆಚ್ಚು ಗಾತ್ರದ ದ್ರವಗಳನ್ನು ಅಳತೆ ಮಾಡಲು ನಾವು ಏನೇನು ಬಳಸ್ತೀವಿ? ಡೆಕಾಲೀಟರ್, ಹೆಕ್ಟೋಲೀಟರ್ ಮತ್ತು ಕಿಲೋಲೀಟರ್ ಎಂಬ ಆದರ್ಶಮಾನಗಳಿವೆ. ವಿದ್ಯಾರ್ಥಿಗಳೇ, ಕಡಿಮೆ ಗಾತ್ರದ ದ್ರವಗಳನ್ನು ಅಳತೆ ಮಾಡಲು ಡೆಸಿಲೀಟರ್, ಸೆಂಟಿಲೀಟರ್ ಮತ್ತು ಮಿಲಿಲೀಟರ್ಗಳೆಂಬ ಆದರ್ಶಮಾನಗಳಿವೆ. ಇವುಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಮೊದಲೇ ನೋಡಿದ್ವಿ ದೊಡ್ಡ ಗಾತ್ರದ ದ್ರವಗಳನ್ನು ಅಳತೆ ಮಾಡಲು ನೋಡಿದ್ವಿ. ಈಗ ಕಡಿಮೆ ಗಾತ್ರದ ದ್ರವಗಳನ್ನು ಅಳತೆ ಮಾಡಲು ಏನೇನು ಬಳಸ್ತೀವಿ? ಡೆಸಿಲೀಟರ್, ಸೆಂಟಿಲೀಟರ್ ಮತ್ತು ಮಿಲಿಲೀಟರ್ಗಳೆಂಬ ಆದರ್ಶಮಾನಗಳನ್ನು ಬಳಸ್ತೀವಿ. ವಿದ್ಯಾರ್ಥಿಗಳೇ, ಇವುಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ಗಾತ್ರದ ಆದರ್ಶಮಾನಗಳಲ್ಲಿ ಲೀಟರ್ ಪದದ ಹಿಂಭಾಗಕ್ಕೆ ಪ್ರಿಫಿಕ್ಸ್ ಡೆಕಾ, ಹೆಕ್ಟೋ, ಕಿಲೋ, ಡೆಸಿ, ಸೆಂಟಿ ಮತ್ತು ಮಿಲಿ ಎಂಬ ಪದಗಳನ್ನು ಬಳಸಲಾಗಿದೆ. ಗಾತ್ರದ ಆದರ್ಶಮಾನಗಳಲ್ಲಿ ಲೀಟರ್ ಪದದ ಹಿಂಭಾಗಕ್ಕೆ ಅಂದರೆ ಲೀಟರ್ ಹಿಂದೆ ಏನೇನು ಬಳಸ್ತೀವಿ? ಡೆಕಾ ಬಳಸ್ತೀವಿ, ಹೆಕ್ಟೋ ಬಳಸ್ತೀವಿ, ಕಿಲೋ ಬಳಸ್ತೀವಿ, ಡೆಸಿ ಬಳಸ್ತೀವಿ, ಸೆಂಟಿ ಬಳಸ್ತೀವಿ ಮತ್ತು ಮಿಲಿ ಎಂಬ ಪದಗಳನ್ನು ಬಳಸಲಾಗಿದೆ. ವಿದ್ಯಾರ್ಥಿಗಳೇ, ಅಂದರೆ ನಾವಿಲ್ಲಿ ಬಳಸಿಕೊಳ್ಳುತ್ತೇವೆ. ವಿದ್ಯಾರ್ಥಿಗಳೇ, ಇವೆಲ್ಲವೂ 1 ಲೀಟರ್ನ ಎಷ್ಟು ಪಟ್ಟು ಎಂಬುದನ್ನು ಸೂಚಿಸುತ್ತದೆ. ಆದ್ದರಿಂದ ಮೊದಲು ಈ ಪದಗಳ ಅರ್ಥವನ್ನು ತಿಳಿಯೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಇವುಗಳನ್ನೆಲ್ಲ 1 ಲೀಟರ್ನ ಎಷ್ಟು ಪಟ್ಟು ಎಂಬುದನ್ನು ಸೂಚಿಸುತ್ತದೆ. ವಿದ್ಯಾರ್ಥಿಗಳೇ, ಆದ್ದರಿಂದ ಮೊದಲು ಈ ಪದಗಳ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಗಾತ್ರದ ದೊಡ್ಡ ಮಾನಗಳು 1 ಲೀಟರ್ನ, ಹಾಗಾದರೆ ವಿದ್ಯಾರ್ಥಿಗಳೇ, ಡೆಕ್ಕಾ ಅಂದರೆ 10 ಪಟ್ಟು,
ಹೆಕ್ಟೋ ಅಂದರೆ 100 ಪಟ್ಟು, ಕಿಲೋ ಅಂದರೆ 1000 ಪಟ್ಟು. ಅಂದರೆ 1 ಲೀಟರ್ ಅಂದರೆ ಎಷ್ಟು? ಡೆಕ ಅಂದರೆ 10 ಪಟ್ಟು ಹೆಚ್ಚು ವಿದ್ಯಾರ್ಥಿಗಳೇ. ಹೆಕ್ಟೋ ಅಂದರೆ 100 ಪಟ್ಟು ಹೆಚ್ಚು ವಿದ್ಯಾರ್ಥಿಗಳೇ. ಕಿಲೋ ಅಂದರೆ 1000 ಪಟ್ಟು ಹೆಚ್ಚು ವಿದ್ಯಾರ್ಥಿಗಳೇ. ಗಾತ್ರದ ಚಿಕ್ಕ ಮಾನಗಳು 1 ಲೀಟರ್ನ ಅಂದರೆ ಡೆಸಿ ಅಂದರೆ 1/10 ಭಾಗ, ಸೆಂಟಿ ಅಂದರೆ 1/100 ಭಾಗ, ಮಿಲಿ ಅಂದರೆ 1/1000 ಭಾಗ. ಹಾಗಾದರೆ ವಿದ್ಯಾರ್ಥಿಗಳೇ 1 ಲೀಟರ್ದಲ್ಲಿ ಡೆಸಿ ಅಂದರೆ 1/10 ಭಾಗ ವಿದ್ಯಾರ್ಥಿಗಳೇ, ಸೆಂಟಿ ಅಂದರೆ 1/100 ಭಾಗ ವಿದ್ಯಾರ್ಥಿಗಳೇ, ಮಿಲಿ ಅಂದರೆ 1/1000 ಭಾಗ ವಿದ್ಯಾರ್ಥಿಗಳೇ. 1 ಲೀಟರ್ನ ಜೊತೆಗೆ ಗಾತ್ರದ ದೊಡ್ಡ ಆದರ್ಶಮಾನಗಳ ಹೋಲಿಕೆ. ಹಾಗಾದರೆ ವಿದ್ಯಾರ್ಥಿಗಳೇ 1 ಲೀಟರ್ನ ಜೊತೆಗೆ ಗಾತ್ರದ ದೊಡ್ಡ ಆದರ್ಶಮಾನಗಳ ಹೋಲಿಕೆ ನೋಡೋಣ ವಿದ್ಯಾರ್ಥಿಗಳೇ. 1 ಲೀಟರ್ನ 10 ಪಟ್ಟು ಅಂದರೆ 10 ಲೀಟರ್ ಅಂದರೆ 1 ಡೆಕಾ ಲೀಟರ್. 1 ಲೀಟರ್ನ 10 ಪಟ್ಟು ಅಂದರೆ ಎಷ್ಟು ವಿದ್ಯಾರ್ಥಿಗಳೇ? 10 ಲೀಟರ್ ಆಗುತ್ತದೆ ವಿದ್ಯಾರ್ಥಿಗಳೇ. ಇದನ್ನು ನಾವೇನಂತ ಬರಿತೀವಿ? 1 ಡೆಕಾ ಲೀಟರ್ ಅಂತ ಬರಿತೀವಿ. 1 ಲೀಟರ್ನ 100 ಪಟ್ಟು ಅಂದರೆ 100 ಲೀಟರ್ ಅಂದರೆ 1 ಹೆಕ್ಟೋ ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳು 1 ಲೀಟರ್ನ 100 ಪಟ್ಟು ಅಂದರೆ ಎಷ್ಟು ವಿದ್ಯಾರ್ಥಿಗಳೇ? 100 ಲೀಟರ್. ಅದನ್ನು ಯಾವ ರೀತಿ ಬರಿತೀವಿ? 1 ಹೆಕ್ಟೋ ಲೀಟರ್ ಅಂತ ಬರಿತೀವಿ ವಿದ್ಯಾರ್ಥಿಗಳೇ. 1 ಲೀಟರ್ನ 1000 ಪಟ್ಟು 1000 ಲೀಟರ್ 1 ಕಿಲೋ ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ 1 ಲೀಟರ್ನ 1000 ಪಟ್ಟು ಅಂದ್ರೆಷ್ಟು? 1000 ಲೀಟರ್ ವಿದ್ಯಾರ್ಥಿಗಳೇ. ಅದನ್ನು ಯಾವ ರೀತಿ ಬರ್ತೀವಿ ವಿದ್ಯಾರ್ಥಿಗಳೇ? 1 ಕಿಲೋ ಲೀಟರ್ ಅಂತ ಬರ್ತೀವಿ ವಿದ್ಯಾರ್ಥಿಗಳೇ. 1 ಲೀಟರ್ನ ಜೊತೆಗೆ ಗಾತ್ರದ ಚಿಕ್ಕ ಆದರ್ಶಮಾನಗಳ ಹೋಲಿಕೆ. 1 ಲೀಟರ್ನ ಜೊತೆಗೆ ಗಾತ್ರದ ಚಿಕ್ಕ ಆದರ್ಶಮಾನಗಳ ಹೋಲಿಕೆ ನೋಡೋಣ ವಿದ್ಯಾರ್ಥಿಗಳೇ. 1 ಲೀಟರ್ನ 1/10 ಭಾಗ, 1/10 ಲೀಟರ್, 1 ಡೆಸಿ ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ 1 ಲೀಟರ್ನ 1/10 ಭಾಗ ಅಂದರೆ 1/10 ಲೀಟರ್ ಅಂದರೆ 1 ಡೆಸಿ ಲೀಟರ್ ಅಂತ ವಿದ್ಯಾರ್ಥಿಗಳೇ. 1 ಲೀಟರ್ನ 1/100 ಭಾಗ, 1/100 ಲೀಟರ್, 1 ಸೆಂಟಿ ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ 1 ಲೀಟರ್ನ 1/100 ಭಾಗ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ? 1/100 ಲೀಟರ್ ಅಂದರೆ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ? 1 ಸೆಂಟಿ ಲೀಟರ್. 1 ಲೀಟರ್ನ 1/1000 ಭಾಗ, 1/1000 ಲೀಟರ್, 1 ಮಿಲಿ ಲೀಟರ್. 1 ಲೀಟರ್ನ 1/1000 ಭಾಗ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ? 1/1000 ಲೀಟರ್ ಅಂದರೆ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ? 1 ಮಿಲಿ ಲೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.